ಎಲ್ರಿಗೂ ನಮಸ್ಕಾರ. ನನ್ನ ಇಂಡಿಜೀನಿಯಸ್ ಚಾನಲ್ನಲ್ಲಿ ಸ್ತ್ರೀ ಸ್ವಾಸ್ಥ್ಯ ಎಂಬ ವಿಷಯಾಧಾರಿತವಾಗಿ ಹಲವಾರು ವಿಡಿಯೋಗಳನ್ನು ನೀವು ಈಗಾಗಲೇ ನೋಡಿರಬಹುದು. ಅನುಭವಿ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞೆ ಅಲ್ಲದೆ ಆಯುರ್ವೇದ ಮತ್ತು ಮನೆಮದ್ದುಗಳ ಆಳವಾದ ತಿಳುವಳಿಕೆ ಇರುವಂತಹ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಸ್ತ್ರೀಯ ಜೀವನದಲ್ಲಿ ಬರುವಂತಹ ಅನೇಕ ಸಂಶಯಗಳು, ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು ಇತ್ಯಾದಿಗಳ ಕುರಿತು ಮಾತನಾಡಿದ್ದಾರೆ. ಅಲ್ಲದೆ ಗರ್ಭಿಣಿ ಕಾಲದಲ್ಲಿ ಸಾಮಾನ್ಯವಾಗಿ ತಿಳಿದಿರಬೇಕಾದಂತಹ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನೀಗ ಗರ್ಭಿಣಿಯ ತಿಂಗಳ ಬದಲಾವಣೆಗಳು, ಬೆಳವಣಿಗೆಗಳು, ಮಾಡಬೇಕಾದಂತಹ ಪರೀಕ್ಷೆಗಳು, ತೆಗೆದುಕೊಳ್ಳಬೇಕಾದಂತಹ ಜಾಗರೂಕತೆಗಳು ಇತ್ಯಾದಿಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ಸಾವಿತ್ರಿ ದೈತೋಟ ಅವರ ಮಾತುಗಳು ನಮಗೊಂದು ಕೈಪಿಡಿಯಂತೆ ಮಾರ್ಗದರ್ಶನ ನೀಡುತ್ತವೆ. ಅಲ್ಲದೆ ಮನೆಯ ಹಿರಿಯಜ್ಜಿಯಂತೆ ಕಾಳಜಿ, ಪ್ರೀತಿ ಮತ್ತು ಸಾಂತ್ವನವನ್ನು ನೀಡುತ್ತವೆ. ಬನ್ನಿ ಇದೀಗ ಗರ್ಭಿಣಿಯ 9ನೇ ತಿಂಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗ ನಾವು ಮಾತನಾಡಲಿಕ್ಕಿರೋದು 36ರಿಂದ 40 ವಾರ. ಕೆಲವೊಮ್ಮೆ 36ರಿಂದ 40 ವಾರ ಸಿಕ್ಕದೇ ಇರ್ಬೋದು, ಅಂದರೆ ಹೆರಿಗೆ ಆಗಿಬಿಡ್ಬೋದು. ಕೆಲವೊಮ್ಮೆ 40 ವಾರವೂ ದಾಟಬಹುದು. ಅಂತೂ ಈ ಸಂದರ್ಭವನ್ನು ಗುರುತಿಸುವುದು ಅಗತ್ಯ. ಈಗ ಮಗುವಿನ ಬೆಳವಣಿಗೆ ಸಂಪೂರ್ಣ ಆಗಿದೆ. ಅದು ತನ್ನ ತುಳಿದಾಟ, ಜೂಟಾಟ ಎಲ್ಲ ಮುಂದುವರಿಸ್ತಾ ಉಂಟು. ಕೈಕಾಲು ಬಡೀತದೆ, ಗುದ್ದಾಟ ಆಡ್ತದೆ, ಎಲ್ಲ ಮಾಡ್ತದೆ. ಅದರ ಬೆಳವಣಿಗೆ ಆಗಿದೆ. ಕಣ್ಣು ಮಾಸಲು ಬಣ್ಣದಲ್ಲಿರ್ತದೆ, ಹುಟ್ಟಿದ ಮೇಲೆ ಸಹಜಕ್ಕೆ ಬರ್ತದೆ. ಈಗ ಏನಾಗುತ್ತೆ ಅಂದರೆ, ಗರ್ಭಕೋಶ ಇಷ್ಟು ದಿನ ಮೇಲಕ್ಕೆ ಹೋಗ್ತಾ ಇತ್ತು. ಈಗ ಅದಕ್ಕೆ ಮೇಲಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಮೇಲುಭಾಗ ತ್ರಿಕೋಣ ಜಾಗ, ಗರ್ಭಕೋಶ ರೌಂಡು, ಹಾಗೆ ಅದಕ್ಕೆ ಮೇಲಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಆಗ ಅದು ಏನು ಮಾಡುತ್ತೆ, ಎದುರಿಗೆ ಬಗ್ಗುತ್ತದೆ. ಸೊ 32ರ ನಂತರ 36ಕ್ಕೆ ಮೇಲೆ ಇರುವುದಿಲ್ಲ, ಮುಂದಕ್ಕೆ ವಾಲ್ತದೆ. ಮೇಲ್ಭಾಗ ರೌಂಡ್ ಇರುವ ಕಾರಣ ಎದೆಕೂಡಿನ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ, ಹೊರಕ್ಕೆ ವಾಲ್ತದೆ. ಸೊ ಗರ್ಭಕೋಶ 40 ವಾರ ಆಗುವಾಗ 32 ವಾರದ ಹಂತದಲ್ಲೇ ಎತ್ತರದಲ್ಲಿ ಅಲ್ಲೇ ಇರ್ತದೆ, ಆದರೆ ಸೈಡು ತುಂಬಿಕೊಳ್ಳುತ್ತದೆ. ಗರ್ಭಕೋಶ ಮುಂದಕ್ಕೆ ಬಾಗುತ್ತದೆ, ಗರ್ಭಜಲ ಕಡಿಮೆ ಆಗ್ತದೆ, ಮಗು ದೊಡ್ಡದಾಗ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಶ್ವಾಸಕೋಶಗಳ ಕಡೆಗಿನ ಒತ್ತಡ ಸ್ವಲ್ಪ ಕಡಿಮೆ ಆಗ್ತದೆ, ಆಗಿದೆ ಅಂತ ಅನ್ನಿಸ್ಬೋದು. ಆದರೆ ಈ ಹೊಟ್ಟೆ ಭಾರ ಒಮ್ಮೆ ಇಳಿದ್ರೆ ಸಾಕಪ್ಪ ಅಂತ ಅನ್ನಿಸಲಿಕ್ಕೆ ಶುರುವಾಗಿರ್ಬೋದು. ಮಗುವಿನ ತಲೆ ಕೆಳಗಡೆಗೆ ಜಾರ್ತಾ ಇದೆ, ಇಳೀತಾ ಇದೆ. ಮಗುವಿನ ದೇಹದಲ್ಲಿ ತಲೆ ಭಾಗ ತೂಕ ಹೆಚ್ಚು. ಆ ಸೈಜು ಆಲೋಚನೆ ಮಾಡಿದರೆ ಅದರ ತೂಕ ಹೆಚ್ಚು. ಹಾಗಾದ ಕಾರಣ ಅದು ಕೆಳಭಾಗದಲ್ಲೇ ಇರ್ತದೆ. ಈಗ ಅದು ಕೆಳಗಿಳಿಯಲಿಕ್ಕೆ ಶುರು ಮಾಡುತ್ತದೆ. ಮಗುವಿನ ತಲೆ ಕೆಳಗೆ ಬರ್ತದೆ, ನೀರು ಕಡಿಮೆ ಆಗಿದೆ, ಗರ್ಭಕೋಶ ಎದುರಿಗೆ ಬಾಗಿದೆ. ಅಂದರೆ ಕೆಳಗಿನ ಪ್ರೆಷರ್, ಕೆಳಗಿಗೆ ಒತ್ತಡ ಹೆಚ್ಚಾಗ್ತದೆ. ಮೂತ್ರಕೋಶ, ಮಲಕೋಶಗಳ ಮೇಲೆ ಗರ್ಭಕೋಶದ ಒತ್ತಡ ಹೆಚ್ಚಾಗ್ತದೆ. ಆಗಾಗ ಮೂತ್ರಕ್ಕೆ ಹೋಗ್ಬೇಕು ಅನಿಸ್ತದೆ, ಹೋದರೆ ಪಾಸ್ ಮಾಡಿ ಆಗಲಿಲ್ಲ ಅನ್ನಿಸ್ತದೆ. ಮಲವೂ ಹಾಗೆ ಪುನಃ ಹೋಗ್ಬೇಕು ಅನ್ನಿಸ್ತದೆ, ಆದರೆ ಹೋದರೆ ಹೋಗುವುದಿಲ್ಲ. ಹೀಗೆಲ್ಲ ಕಂಪ್ಲೇಂಟು ಬರಬಹುದು. ಆಚೀಚೆ ಹೊರಡುವಾಗ ಎಚ್ಚರ ಆಗ್ತದೆ. ಕೆಲವೊಮ್ಮೆ ಮಗು ಒಳಗಡೆ ಓಡಾಟ ಮಾಡುವಾಗ ಜೋಲಿ ಹೊಡೆದಾಗ ಆಗ್ಬೋದು, ನಡೆಯುವಾಗ ಆ ಕಡೆ ಈ ಕಡೆ ವಾಲುವಿಕೆ ಇರಬಹುದು. ಹೀಗೆಲ್ಲ ಕಂಪ್ಲೇಂಟ್ಗಳು ಶುರುವಾಗ್ತದೆ. ದೇಹದ ಆಲೋಚನೆ ಮಾಡಿದರೆ ಈ ತೊಂದರೆ, ಮಗು ಬೆಳವಣಿಗೆ ಸಂಪೂರ್ಣ ಆಗಿದೆ. ಮಗು ಈಗ ಹೊರಗೆ ಬರಲಿಕ್ಕೆ ಕಾಯ್ತಾ ಉಂಟು. ಯಾವಾಗ ನಾನೊಮ್ಮೆ ಹೊರಗೆ ಬಂದು ನನ್ನದೇ ಲೈಫ್ ಶುರು ಮಾಡುತ್ತೇನೋ ಅಂತ ನಿರೀಕ್ಷೆಯಲ್ಲಿ ಅದು ಕಾಯ್ತದೆ. ಇತ್ಲಾಗಿಂದ ಗರ್ಭಕೋಶದ ಭಾರ ಕೆಳಗಡೆ ಒತ್ತಡ ಕೊಡ್ತದೆ. ಇದರಿಂದೆಲ್ಲ ಆಗಿ ಒಂದು ಸರ್ತಿ ಇದು
ಮುಗಿದ್ರಾದೀತು ಅಂತ ಹೇಳುವ ಭಾವನೆ ಬರ್ತದೆ. ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷವೋ ಗಾಬರಿಯೋ ಹೆದರಿಕೆಯೋ ಗಡಿಬಿಡಿಯೋ ಏನು ಗೊತ್ತಾಗೋದಿಲ್ಲ, ಎಲ್ಲ ಮಿಶ್ರವಾದ ಒಂದು ನಿರೀಕ್ಷೆ ಅಲ್ಲಿ ಕಾಯ್ತದೆ. ಅದರಲ್ಲಿ ಈಗ ಇನ್ನೂ ಒಂದು ಸಿಸೇರಿಯನ್ ಆಗ್ತದೋ ನಾರ್ಮಲ್ ಆಗ್ತದೋ, ಮಗುಗೇನು ತೊಂದರೆ ಆಗೋದಿಲ್ಲಲ್ಲ, ಈ ರೀತಿ ಮಿಶ್ರಿತ ಭಾವನೆಗಳು ಓಡಾಡ್ತಾ ಇರ್ತವೆ ತಲೆಯೊಳಗೆ. ದೇಹ ಹಗುರ ಆಗೋದಿಲ್ಲ, ತೊನೆದಾಡ್ತದೆ, ನಡೀಲಿಕ್ಕೆ ಕಷ್ಟ ಆಗ್ತದೆ, ಕೆಲಸಗಳಿಗೆ ಕೂತ್ರೆ ಏಳಲಿಕ್ಕೆ ಕಷ್ಟ ಆಗ್ತದೆ, ಮಲಗಿದರೆ ನಿದ್ದೆ ಡಿಸ್ಟರ್ಬ್ ಆಗ್ತದೆ, ಹೀಗೆಲ್ಲ ತೊಂದರೆಗಳು ಬರ್ತವೆ. ಮಗು ಈಗ ಸಹಜ ಅಳತೆಗೆ ಬಂದಿರ್ತದೆ. ಅವರವರ ವಂಶಾನುಗತ ಅದರ ಆರೋಗ್ಯ ಗುಣ ಎಂತ ಉಂಟೋ ಆ ಪ್ರಕಾರ ಅದು ನಾರ್ಮಲ್ ಸೈಜ್ಗೆ ಬಂದಾಗಿದೆ. ಅಂದರೆ ಸುಮಾರು 50 ಸೆಂಟಿಮೀಟರ್ನಷ್ಟು ಉದ್ದ ಮತ್ತು ಒಂದು 2-3 kg ತೂಕ ಆಗಿರ್ಬೋದು. ಅದಿನ್ನು ಹುಟ್ಟುವಾಗ ಎಷ್ಟಿರಬೇಕು ಅದನ್ನು ತಲುಪಿ ಆಯಿತು, ಇನ್ನು ಕಾಯುವುದಷ್ಟೇ. ಈ ಸ್ಟೇಜಿನಲ್ಲಿ, ಈ ಹಂತದಲ್ಲಿ ಗರ್ಭಜಲ ಸ್ವಲ್ಪ ಕಡಿಮೆ ಆಗ್ತದೆ, ಅದು ಸಹಜವಾದದ್ದು. ಆದರೆ ಹಾಗಾದ ಕಾರಣ ಮಗುವಿಗೆ ಮೊದಲಿನಷ್ಟು ಸುಲಭವಾಗಿ ಓಡಾಡಲಿಕ್ಕಾಗೋದಿಲ್ಲ. ಮಗು ಸೈಜು ದೊಡ್ಡದಾಗಿದೆ, ನೀರು ಕಡಿಮೆ ಆಗ್ತದೆ, ಹಾಗಾದ ಕಾರಣ ಅದಕ್ಕೆ ಮೊದಲಿನಷ್ಟು ಚಟುವಟಿಕೆ ತೋರಿಸಲಿಕ್ಕಾಗೋದಿಲ್ಲ. ಅದರ ನಗು ಅಳು ಭಾವಗಳು ಅದೆಲ್ಲ ಇರ್ತದೆ. ಕಣ್ಣು ಪಿಳಿ ಪಿಳಿ ಅಂತ ಕಣ್ಣು ಬಿಡ್ತದೆ, ಕಣ್ಣು ಮುಚ್ಚುತ್ತದೆ, ನಿದ್ದೆ ಮಾಡುತ್ತದೆ, ಎಚ್ಚರವಾಗಿರ್ತದೆ, ಎಲ್ಲವೂ ಮಾಡುತ್ತದೆ. ಸೊ ಈಗ ಹೊರಗೆ ಬರುವ ಕಾಲವನ್ನು ಕಾಯ್ತಾ ಇದೆ ಮಗು ತಾಯಿಯ ಸಹಿತ. ಈಗ ಈ 36-40 ವಾರಕ್ಕೆ ದೇಹ ತನ್ನ ಗಾತ್ರ ತೂಕವನ್ನು ವಿಶೇಷ ಹೆಚ್ಚಿಸಿಕೊಳ್ಳುವುದಿಲ್ಲ, ಅಥವಾ ಹೆಚ್ಚಿಸಿಕೊಳ್ಳುವುದಿಲ್ಲ, ಕೆಲವೊಮ್ಮೆ ಸ್ವಲ್ಪ ಕಡಿಮೆಯೇ ಆಗಬಹುದು. ಇಲ್ಲಿ ತೂಕ ಹೆಚ್ಚುವುದು ಅಪರೂಪ. ದೇಹದ ಕೀಲುಗಳು, ಮುಖ್ಯವಾಗಿ ಸೊಂಟದ ಕೀಲುಗಳೆಲ್ಲ ಸಡಿಲ ಆಗ್ತವೆ. ಹಾಗಾಗಿ ನಡೆಯುವಾಗ ಬೇಗ ಸುಸ್ತಾಗ್ತದೆ. ದೇಹ ಆ ಕಡೆ ಈ ಕಡೆ ವಾಲ್ತದೆ. ಮೃದು ಅಸ್ಥಿ, ಮೃದು ಮಾಂಸಪೇಶಿಗಳು ಎಲ್ಲ ಸಡಿಲಾಗಿ ಇನ್ನಷ್ಟು ಮೃದು ಆಗ್ತವೆ. ಹಾಗಾಗಿ ಅವುಗಳ ಚಟುವಟಿಕೆ ಇನ್ನೂ ಕಡಿಮೆ ಆಗ್ತದೆ. ಆಗಲೇ ಹೇಳಿದೆ, ಮಲಬದ್ಧತೆ, ಮೂತ್ರದ ತೊಂದರೆ ಇಂಥದ್ದೆಲ್ಲ ಬರಬಹುದು. ಆಗಾಗ ಹೋಗಬೇಕಂತ ಕಾಣೋದು, ಹಸಿವೆ ಇಲ್ಲ, ಸ್ವಲ್ಪ ತಿಂದಾಗ ಹೊಟ್ಟೆ ತುಂಬುವುದು, ಮತ್ತು ಹಸಿವೆ ಆಗ್ತದೆ, ಸುಸ್ತಾಗ್ತದೆ, ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಳ್ಳುವ ಹಾಗೆ ಕೆಲಸಗಳನ್ನು ಯೋಜಿಸಿಕೊಳ್ಳಬೇಕು. ಇನ್ನು ಪ್ರಯಾಣ ಒಳ್ಳೆಯದಲ್ಲ. ಮನೆಯಲ್ಲಿ ಸದಾಕಾಲ ಯಾರಾದರೂ ಒಬ್ಬರು ಜೊತೆಗೆ ಇರುವ ಹಾಗೆ ವ್ಯವಸ್ಥೆ ನೋಡಿಕೊಳ್ಳಬೇಕು. ನೀವು ಕುಳಿತುಕೊಳ್ಳುವಂಥ ಕುರ್ಚಿ, ಹಾಸಿಗೆ, ಸೋಫಾ ಇಂಥವುಗಳಿಗೆಲ್ಲ ಒಂದು ರಬ್ಬರ್ ಶೀಟ, ಒಂದು ರೆಕ್ಸಿನ ಹಳೆಯ ಹಾಕಿ ಮುಚ್ಚಿಕೊಳ್ಬೋದು. ಯಾಕೆಂದರೆ ಕೆಲವೊಮ್ಮೆ ಅಕಸ್ಮಾತ್ತಾಗಿ ಗರ್ಭಜಲ ಒಡೆದು ಸೋರುವ ಸಂದರ್ಭ ಇದೆ. ಹಾಗಾದ ಕಾರಣ ಅದು ಹಾಕಿಕೊಳ್ಬೋದು. ನಿಮಗೆ ಆಸ್ಪತ್ರೆಗೆ ಬೇಕಾದ ವಸ್ತುಗಳನ್ನೆಲ್ಲ ಲಿಸ್ಟ್ ಮಾಡಿ, ಪಟ್ಟಿ ಮಾಡಿ, ತಯಾರು ಮಾಡಿ ಇಟ್ಟುಕೊಳ್ಬೇಕು. ನಿಮ್ಮ ಪಿಡಿಯಾಟ್ರಿಷನ್, ಮಕ್ಕಳ ಡಾಕ್ಟ್ರು, ನಿಮ್ಮ ಆಸ್ಪತ್ರೆ ಇದೆಲ್ಲ ಇಷ್ಟರಲ್ಲಿ ನಿರ್ಧಾರ ಆಗಿರಬೇಕು. ನಿಮ್ಮ ನಿತ್ಯ ಕ್ರಮಗಳು, ತಿಂಗಳ ನಿಮ್ಮ ಜವಾಬ್ದಾರಿಗಳು, ಪ್ರಸವ ಪೂರ್ವ ಪರೀಕ್ಷೆ ಈಗ ವಾರಕ್ಕೊಮ್ಮೆ, ಮತ್ತು ವಿಟಮಿನ್ನು, ಖನಿಜಾಂಶ ಇದೆಲ್ಲ ಮಾತ್ರೆಗಳಲ್ಲೆಲ್ಲ ನುಂಗುವುದು ನಿಲ್ಲಿಸಬಾರ್ದು. ನಿಮ್ಮ ವಿಶ್ರಾಂತಿ, ವಾಯುವಿಹಾರ ಇದೆಲ್ಲ ಸಹಜವಾಗಿ. ಭಾಳ ದೂರ ವಾಕ್ ಮಾಡೋದು ಬೇಡ. ಮನೆ ಅಂಗಳದಲ್ಲಿ, ಮನೆ ಸುತ್ತಮುತ್ತ ಆಚೀಚೆ ಅಥವಾ ಮನೆಯೊಳಗೆ ಜಾಗ ಇದ್ದರೆ ಮಾಡೋದು ಒಳ್ಳೆಯದು. ಆಮೇಲೆ ಜೊತೆಯಲ್ಲಿರುವವರನ್ನು, ಆಮೇಲೆ ನೋಡಿಕೊಳ್ಳುವವರನ್ನು ಎಲ್ಲ ನಿರ್ಧರಿಸಿಕೊಳ್ಳಿ. ಈಗ ಮಾಡಬೇಕಾದ ಇನ್ನೊಂದು ಕೆಲಸ ವಿಚಾರ ಏನಂತ ಹೇಳಿದರೆ, ನಿಮ್ಮ ಕುಟುಂಬ ಎಷ್ಟು ದೊಡ್ಡದಿರಬೇಕು ಅಂತ ಹೇಳೋದನ್ನು ಈಗಿಂದ ಆಲೋಚನೆ ಮಾಡಬೇಕು. ಮುಂದಿನ ಮಗು ಬೇಕೋ ಬೇಡವೋ, ಬೇಕಾದರೆ ಯಾವಾಗ
ಅದನ್ನೆಲ್ಲ ಆಲೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಇಲ್ಲಿ ನಾನೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಏನಂತ ಹೇಳಿದರೆ, ಬೇಡದ ಗರ್ಭ ತೆಗೆಸಿ ಹೆರಿಗೆ ಮುಂದೆ ಹಾಕುವುದಕ್ಕಿಂತ ಬೇಡದ ಗರ್ಭ ಬಾರದ ಹಾಗೆ ಆಗದ ಹಾಗೆ ಪ್ಲ್ಯಾನ್ ಮಾಡೋದು, ಯೋಜಿಸಿಕೊಳ್ಳುವುದು ಒಳ್ಳೆಯದು, ಆರೋಗ್ಯಕರ, ದೈಹಿಕ ಮಾನಸಿಕ ಆರೋಗ್ಯಕರ. ನಿಂತ ಗರ್ಭವನ್ನು ತೆಗೆಯುವುದು ನಿಜವಾಗಿ ಯೋಜನೆ ಅಲ್ಲ. ಬೇಡದ ಗರ್ಭ ನಿಲ್ಲದ ಹಾಗೆ ನೋಡಿಕೊಳ್ಳುವುದು ಯೋಜನೆ. ಅದನ್ನು ಯಾವಾಗಲೂ ಮಾನವೀಯ ನೆಲೆಯಲ್ಲಿ ನೋಡಿದರೆ ಅದುವೇ ಸರಿ. ಅದನ್ನು ನಿರ್ಧಾರ ಮಾಡಿ ನಿಶ್ಚಯವಾಗಿ ಇಟ್ಟುಕೊಳ್ಬೇಕು. ಈ ತಿಂಗಳ ಹಾಲು ಕಷಾಯ ಶತಾವರಿ ಬೇರು, ಉದುರಿಕಂಡೆ ಅಂತ ಹೇಳುತ್ತಾರೆ ತುಳುವಿನಲ್ಲಿ, ಹಲವು ಮಕ್ಕಳ ತಾಯಿ ಅಂತ ಹೇಳುತ್ತಾರೆ. ಶತಾವರಿ ಅಂತ ಹೇಳುವುದು ಸಂಸ್ಕೃತ ಹೆಸರು. ರಷ್ಯಾದಲ್ಲಿ ಅದನ್ನು ತರಕಾರಿಯಾಗಿ ಉಪಯೋಗಿಸ್ತಾರಂತೆ. ಗೊತ್ತಿರುವವರಿಗೆ ಮನೆ ಹತ್ರ ಇದ್ದರೆ ಹಸಿ ಒಳ್ಳೆಯದು, ಇಲ್ಲದಿದ್ದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತದೆ, ತೆಕ್ಕೊಂಡು ತಂದು ಕಷಾಯ ಮಾಡಿಕೊಳ್ಬೋದು.